ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ವೈಶುನಿತಿ ಗೌಡ ಚಾನಲ್. ಹಾಗೆ ಇವತ್ತು ಹಲಸಿನ ಕಡುಬು ಅಥವಾ ಹಲಸಿನ ಹಿಟ್ಟು ಯಾವ ಥರ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಹಲಸಿನ ಹಣ್ಣು ಹಾಗೆ ಬೆಲ್ಲ ಏಲಕ್ಕಿ ಹಾಕಿ ರುಬ್ಕೋಬೇಕಾಗುತ್ತೆ. ಅದಾದಮೇಲೆ ಈ ಥರ ಬಾಳೆ ಎಲೆನ ಬಾಡಿಸ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಹಿಟ್ಟು ಕಟ್ಟುವಾಗ ಒಡ್ಕೊಬಿಡುತ್ತೆ, ಅದಕ್ಕೋಸ್ಕರ ಬಾಳೆ ಎಲೆನ ಬಾಡಿಸ್ಕೋಬೇಕು ಚೆನ್ನಾಗಿ. ನೆಕ್ಸ್ಟು ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿರೋಂಥ ಮಿಶ್ರಣನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೇ ಒಂದು ಹೋಳು ಆಗೋಷ್ಟು ತೆಂಗಿನ ತುರಿ ಮತ್ತು ಅಕ್ಕಿ ತರಿ ಅಂತ ಹೇಳ್ತೀವಲ್ಲ ಅದು, ಅಥವಾ ರವೆ ಆದರೂ ಆಗುತ್ತೆ, ಅದನ್ನು ಸೇರಿಸ್ಕೋಬೇಕು. ನಾನಿಲ್ಲಿ ಅಕ್ಕಿ ತರಿನ ಸೇರಿಸ್ಕೊಳ್ತಾ ಇದ್ದೀನಿ. ರವೆಗಿಂತ ಅಕ್ಕಿ ತರಿನೇ ಟೇಸ್ಟ್ ಆಗಿರುತ್ತೆ, ಅದಕ್ಕೋಸ್ಕರ ನಾನು ಅಕ್ಕಿ ತರಿ ಹಾಕ್ಕೊಂಡೆ ಇಲ್ಲಿ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲನೂ ಮೂರೂ ಒಂದು 5-10 ನಿಮಿಷ ಇಡಬೇಕಾಗುತ್ತೆ. ಇದನ್ನು ಸ್ಟೀಮರಲ್ಲಿ ಅಥವಾ ಇಡ್ಲಿ ಪಾತ್ರೆಯಲ್ಲಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಇಡ್ಲಿ ಪಾತ್ರೆನ ಮೊದಲೇ ಬಿಸಿಗೆ ಇಟ್ಟಿದ್ದೀನಿ. ಅದಾದಮೇಲೆ ಈ ಥರ ಬಾಳೆ ಎಲೆನ ಸ್ವಲ್ಪ ತುಂಡಾಗಿ ಕಟ್ ಮಾಡಿಕೊಂಡು ಹಿಟ್ಟನ್ನು ಸೇರಿಸಿ ಫೋಲ್ಡ್ ಮಾಡ್ಕೋಬೇಕು. ಒಂದೊಂದೇ ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು. ಇದೆಲ್ಲ ನಮ್ಮ ಕೊಡಗಿನ ಸೈಡಲ್ಲೇ ಹೆಚ್ಚಾಗಿ ಮಾಡೋದು. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ಹಲಸಿನ ಹಣ್ಣು ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಈ ಥರ ಬಾಳೆ ಎಲೆ ಸಿಕ್ಕಿಲ್ಲ ಅಂದರೆ ಇಡ್ಲಿ ಪ್ಲೇಟಿಗೂ ಸಹ ಹಾಕ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಇಡ್ಲಿ ಪಾತ್ರೆ ಬಿಸಿಯಾಗಿದೆ ನೋಡಿ, ನಾನೆಲ್ಲ ಇಟ್ಬಿಟ್ಟು ಒಂದು 15-20 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಬೇಯಿಸ್ಕೊಂಡ್ರೆ ಈ ಥರ ರೆಡಿಯಾಗಿರುತ್ತೆ. ಇದನ್ನು ಬಿಸಿ ತಿನ್ನೋದಕ್ಕಿಂತ ತಣ್ಣಗಿಟ್ಬಿಟ್ಟು ಆಮೇಲೆ ತಿಂದರೆ ಚೆನ್ನಾಗಿರುತ್ತೆ. ಹಾಗೆ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ಎಲ್ಲ ನೋಡಿ ಲೈಕ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.